ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ. ಎಲ್ರಿಗೂ ನಮಸ್ಕಾರ. ಜೊತೆಯಲ್ಲಿ ವಿಡಿಯೋ ಪ್ರಾರಂಭದಲ್ಲೇ ಎಲ್ಲರಲ್ಲೂ ಕೂಡ ಕ್ಷಮಾಪಣೆಯನ್ನು ನಾನು ಕೇಳಿಬಿಡ್ತೀನಿ. ಏಕೆಂದರೆ ಬಹಳಷ್ಟು ದಿವಸಗಳಿಂದ ವಿಡಿಯೋವನ್ನು ಈ ಚಾನಲ್ನಲ್ಲಿ ಹಾಕಲಿಕ್ಕಾಗಿರಲಿಲ್ಲ. ಕಾರಣಾಂತರಗಳಿಂದ ಬಹಳಷ್ಟು ಜನ ಇನ್ಸ್ಟಾಗ್ರಾಮ್ನಲ್ಲಿ ಬಂದು ಆರೋಗ್ಯದ ಬಗ್ಗೆ ವಿಚಾರಿಸಿದಿರ, ಹೇಗಿದ್ದೀರಾ, ಏನು, ಯಾಕೆ ವಿಡಿಯೋಸ್ ಬರ್ತಿಲ್ಲ ಅಂತ ಹೇಳಿ ಕಾರಣಾಂತರಗಳಿಂದ ಹಾಕಲಿಕ್ಕೆ ಆಗಿರಲಿಲ್ಲ. ದಯಮಾಡಿ ಕ್ಷಮೆ ಇರಲಿ. ಇನ್ನು ಮುಂದೆ ಹೇಗೆ ರಾಯರ ವಿಡಿಯೋಸ್ ಬರ್ತಾ ಇತ್ತು ಈ ಚಾನಲ್ನಲ್ಲಿ ಅದೇ ರೀತಿ ಬರ್ತಾ ಹೋಗುತ್ತೆ. ನಿಮ್ಮ ಸಪೋರ್ಟ್ ಹೀಗೆ ಇರಲಿ. ಹಾಗೆ ನಿಮ್ಮ ಪ್ರೀತಿಗೆ ಒಂದು ದೊಡ್ಡ ನಮಸ್ಕಾರ. ಇನ್ನು 7ನೇ ತಾರೀಕು ಈ ಗುರುವಾರ ಬಂದಿರುವಂತಹದ್ದು ಶುಭವಾಗಿದೆ. ಯಾರೆಲ್ಲ ನೀವು ರಾಯರ ವ್ರತವನ್ನು ಏನಾದರೂ ಪ್ರಾರಂಭ ಮಾಡಬೇಕು ಅಂತೇಳಿ ಅಂದ್ಕೊಂಡಿದ್ರೆ ರಾಯರ ವ್ರತವನ್ನು ನಾನು ಏನು ಸಮಯ ಹೇಳ್ತೀನಲ್ವ ಆ ಸಮಯದಲ್ಲಿ ಸಂಕಲ್ಪ ಮಾಡಿಕೊಂಡು ನೀವು ಪ್ರಾರಂಭ ಮಾಡಬಹುದು. ರಾಯರ ವ್ರತಗಳನ್ನು ಈಗಾಗಲೇ ಮಾಡ್ತಾ ಇರುವಂತಹವರು ಅಥವಾ ಮಾಡಬೇಕು ಅನ್ನುವಂತಹ ಆಸೆ ಇರೋರು ನೋಡಿ, ನೀವು ಈ ಪ್ರಾರಂಭದಲ್ಲಿ ಹೇಗೆ ರಾಯರ ವ್ರತವನ್ನು ಮಾಡ್ತೀರಾ ನಿಷ್ಠೆಯಿಂದ, ಉತ್ಸಾಹದಿಂದ, ಅದೇ ಉತ್ಸಾಹ ನಿಷ್ಠೆ ವ್ರತದ ಕೊನೆಯವರೆಗೂ ಇರಬೇಕು. ರಾಯರ ವ್ರತ ಫಲಿಸಬೇಕು, ನೀವು ಅಂದ್ಕೊಂಡದ್ದು ಆಗಬೇಕು ಅಂತಂದರೆ ಆ ವ್ರತಕ್ಕೆ ಒಂದಷ್ಟು ನಿಯಮಗಳು ಇದ್ದೇ ಇರುತ್ತೆ. ಆ ನಿಯಮಗಳನ್ನು ಪಾಲನೆ ಮಾಡಿ ರಾಯರನ್ನ ಭಕ್ತಿಯಿಂದ ಆದಷ್ಟು ಮಡಿಯಿಂದ ಪೂಜೆ ಮಾಡಿದ್ರೆ ನೀವೇನು ಸಂಕಲ್ಪ ಮಾಡ್ಕೋತಿರಲ್ವ ಖಂಡಿತ ರಾಯರು ಅನುಗ್ರಹ ಮಾಡೇ ಮಾಡ್ತಾರೆ. ಯಾವಾಗ ಫಲಿಸೋದಿಲ್ಲ? ನೀವು ಆ ವ್ರತದ ನಿಯಮಗಳನ್ನು ಪಾಲನೆ ಸರಿಯಾಗಿ ಮಾಡಿಲ್ಲ ಅಂತಂದಾಗ. ನೀವೇನು ಅಂದ್ಕೊಂಡಿರ್ತೀರ ಅದಾಗಿಲ್ಲ ಅನ್ನೋದ್ರ ಜೊತೆಯಲ್ಲಿ ನೀವು ಹೇಗಂದ್ರಾಗಿ ರಾಯರ ವ್ರತವನ್ನು ಬೇಕಾಬಿಟ್ಟಿ ಮಾಡಿದ್ರೂ ಕೂಡ ನೀವಿಲ್ದಿರೋಂತಹ ಕಷ್ಟಗಳನ್ನ ಕೂಡ ಮೈ ಮೇಲೆ ಎಳ್ಕೋತೀರ. ಹೀಗಾಗಿ ನೋಡಿಕೊಂಡು ವ್ರತವನ್ನು ಮಾಡಿ. 21 ದಿವಸದ ವ್ರತ, 48 ದಿವಸದ ವ್ರತ, ರಾಯರದು 7 ಗುರುವಾರದ ವ್ರತ ಎಲ್ಲವೂ ಕೂಡ ನನ್ನ ಚಾನಲ್ನಲ್ಲಿದೆ. 7 ಗುರುವಾರದ ವ್ರತ ನಾನು ರೀಸೆಂಟಾಗಿ ಅಪ್ಲೋಡ್ ಮಾಡಿದ್ದೀನಿ. ಜೊತೆಯಲ್ಲಿ ಬಹಳ ಹಿಂದೆ ಕೂಡ ಅಪ್ಲೋಡ್ ಮಾಡಿದ್ದೀನಿ. ಬಹಳ ಹಿಂದೆಯೇ ಆ 7 ಗುರುವಾರದ ವ್ರತವನ್ನು ಹೇಗೆ ಸಮಾಪ್ತಿ ಮಾಡಬೇಕು ಅನ್ನುವಂತಹದ್ದು ಕೂಡ ವಿಡಿಯೋ ಇದೆ. ನೋಡಿಕೊಂಡು ಅದರ ನಿಯಮಗಳನ್ನ ಪಾಲನೆ ಮಾಡಿಕೊಂಡು ಮಾಡಿ. ಗುರುವಾರದ ಪೂಜೆಗಳನ್ನು ಮಾಡೋದು ಅಷ್ಟೇನೆ. ಅಥವಾ ರಾಯರನ್ನ ನಮ್ಮ ಮನೆಯಲ್ಲಿ ತಗೊಂಡು ಬಂದು ಇಟ್ಕೊಂಡಿದ್ದೀವಿ ನಾವು ಅಂತಂದರೆ ರಾಯರಿಗೆ ಸಲ್ಲಿಸಬೇಕಾದಂತಹ ಗೌರವವನ್ನು ನಾವು ಸಲ್ಲಿಸ್ತಾ ನಾವು ಪೂಜಿಸ್ತಾ ಹೋದ ಹಾಗೆ ನಮ್ಮ ಕಷ್ಟಗಳು ಕಳೆದು ಒಳ್ಳೆಯದಾಗತ್ತೆ. ಬೇಕಾಬಿಟ್ಟಿಯಾಗಿ ನಡ್ಕೊಂಡ್ರಿ ಅಂತಂದರೆ ಒಳ್ಳೇದಾಗಬೇಕು ಅಂತ ಹೇಳಿ ಏನು ಹೆಜ್ಜೆ ಇಡ್ತೀರಾ ಅದಕ್ಕೆ ಇನ್ನೊಂದಷ್ಟು ಕಷ್ಟಗಳನ್ನ ಮೈ ಮೇಲೆ ಹೇಳ್ಕೋತೀರಾ. ಇದಾಗುವಂತಹದ್ದು ಬೇಡ. ಇನ್ನು ಈ ಗುರುವಾರ ಪೂಜೆಗೆ ಶುಭ ಸಮಯ ಅಂತ ಹೇಳಿ ನೋಡುವಂತಹದ್ದಾದರೆ 5 ಗಂಟೆ 18 ನಿಮಿಷದಿಂದ 6 ಗಂಟೆ 32 ನಿಮಿಷದ ತನಕ ಶುಭ ಇದೆ. ಈ ಸಮಯದಲ್ಲಿ ನೀವೇನು ಮಾಡಬೇಕು? ದೀಪಾರಾಧನೆಯನ್ನು ಮಾಡ್ಕೋಬೇಕು ಮತ್ತು ರಾಯರ ಮುಂದೆ ಸಂಕಲ್ಪ ಮಾಡ್ಕೋಬೇಕು. ಪ್ರತಿ ಗುರುವಾರ ಸಂಕಲ್ಪ ಮಾಡ್ಕೋಬೇಕು. ನೀವು ಸಂಕಲ್ಪ ಮಾಡಿಕೊಂಡಾಗಲೇ ನಿಮ್ಮ ಕಷ್ಟಗಳೇನಿದೆ ಅಥವಾ ಏನು ನಿಮ್ಮ ಮನಸ್ಸಿನಲ್ಲಿ ಬಯಕೆ ಏನಿದೆ ಅನ್ನುವಂತಹದ್ದು ರಾಯರಿಗೆ ಸ್ಪಷ್ಟವಾಗಿ ತಿಳಿಯುವಂತಹದ್ದು. ಇನ್ನು ಯಾರೆಲ್ಲ ಹೊಸದಾಗಿ ರಾಯರ ಪೂಜೆಯನ್ನು ಮಾಡ್ತಾ ಇದ್ದೀರಾ ನೋಡಿ, ಅರತ್ತು ರಾಯರ ಪೂಜೆಯನ್ನು ಯಾವ ರೀತಿ ಮಾಡಬೇಕು ಅದನ್ನು ತಿಳಿದುಕೊಂಡು ಶಾಸ್ತ್ರೋಕ್ತವಾಗಿ ಪೂಜೆಯನ್ನು ಮಾಡಿ. ಅದನ್ನು ಬಿಟ್ಟು ಯಾರೋ ಹೇಗೋ ಮಾಡ್ತಾ ಇದ್ದಾರೆ ಅಂತಂದು ನೀವು ಕೂಡ ಇಲ್ಲದೇ ಇರುವಂತಹ ರೀತಿಯಲ್ಲಿ ರಾಯರ ಪೂಜೆಯನ್ನು ಮಾಡಿದ್ರೆ, ಉದಾಹರಣೆಗೆ ನೋಡಿ, ರಾಯರಿಗೆ ವಿಭೂತಿ ಹಚ್ಚುವಂತಹದ್ದು, ಕುಂಕುಮ ಹಚ್ಚುವಂತಹದ್ದು, ಬೇಕಾಬಿಟ್ಟು ಮನಸ್ಸೋ ಇಚ್ಛೆ ದೀಪಗಳನ್ನು ಹಚ್ಚುವಂತಹದ್ದು, ಹೊರಗಡೆ ತಂದಂತಹ ತಿಂಡಿಗಳನ್ನು ರಾಯರಿಗಿಡುವಂತಹದ್ದು, ಅಥವಾ ರಾಯರಿಗೆ ಹೆಣ್ಣುಮಕ್ಕಳು ಅಭಿಷೇಕ ಮಾಡುವಂತಹದ್ದು, ಇದೆಲ್ಲವೂ ಕೂಡ ನಿಷಿದ್ಧ. ಇಂತಹದ್ದನ್ನು ಮಾಡಲಿಕ್ಕೆ ಹೋಗಬಾರ್ದು. ರಾಯರ ಪ್ರತಿ ಗುರುವಾರ ನಾವು ರಾಯರಿಗೆ ಹೇಗೆ ಪೂಜೆ ಮಾಡಬೇಕು ಅಂತಲೂ ಕೂಡ ಅದು ಒಂದು ರೀತಿ ಇದೆ. ನಾನು ತಿಳಿಸ್ಕೊಟ್ಟಿದ್ದೀನಿ ಗುರುವಾರ ಯಾವ ರೀತಿ ಸರಳವಾಗಿ ಪೂಜೆ ಮಾಡಬೇಕು ಅಂತ ಹೇಳಿ. ಅದು ಲಕ್ಷಾಂತರ ವ್ಯೂಸ್ ದಾಟಿ ಹೋಗಿದೆ. ಅದು ಸುಮಾರು 1.5-2 ಲಕ್ಷದಷ್ಟು ಜನ ನೋಡಿದ್ದಾರೆ ಅದನ್ನು ಅಂತ ಹೇಳಿ ಭಾವಿಸಿದ್ದೀನಿ. ಆ ವಿಡಿಯೋವನ್ನು ಒಂದು ಸರ್ತಿ ಚೆಕ್ ಮಾಡ್ಕೊಳ್ಳಿ. ಅದರ ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಹಾಕ್ತೀನಿ. ಹೊಸದಾಗಿ ನೋಡ್ತಾ ಇರುವಂತಹವರು ಆ ರೀತಿ ನೀತಿ ವಿಧಿ ವಿಧಾನಗಳನ್ನು ಪಾಲಿಸಿ. ಈ ಚಾನಲ್ನಲ್ಲಿ ನಾನು ಏನು ಗುರುವಾರದ ಪೂಜೆಗಳನ್ನ ಹೇಳ್ಕೊಟ್ಟಿದ್ದೀನಿ ಅದನ್ನು ಮಾಡೇ ಬಹಳಷ್ಟು ಜನ ಒಳಿತನ್ನು ಕಂಡಂತಹವರು ಇದ್ದಾರೆ. ನಿಮಗೂ ಕೂಡ ಒಳ್ಳೆಯದಾಗಲಿ ಅನ್ನುವಂತಹದ್ದಷ್ಟೇ ನನ್ನ ಆಶಯ. ಇನ್ನು ನೆಕ್ಸ್ಟು ಪೂಜೆ ಅಂತ ಹೇಳಿ ಬಂದಾಗ ಈ ಗುರುವಾರ ರಾಯರಿಗೆ ಗಂಧವನ್ನು ಸಮರ್ಪಣೆ ಮಾಡಿ ತುಳಸಿಯನ್ನು ಹಾಕಿ ಹೂವನ್ನು ಹಾಕಿ ಅಲಂಕಾರವನ್ನು ಮಾಡ್ಕೊಳ್ಳಿ. ಎಷ್ಟು ದೀಪ ಹಚ್ಕೋಬೇಕು? 7 ದೀಪಗಳು, 5 ಮಣ್ಣಿನ ದೀಪಗಳು, ಜೊತೆಯಲ್ಲಿ 2 ಬೆಳ್ಳಿ ಅಥವಾ ಹಿತ್ತಾಳೆ, ಒಟ್ಟು 7 ದೀಪಗಳು. ಹೊಸದಾಗಿ ನೋಡೋವಂಥವ್ರಿಗೆ ಅರ್ಥವಾಗಲ್ಲ ಅನ್ಕೋತೀನಿ. 2 ಬೆಳ್ಳಿ ಅಥವಾ ಹಿತ್ತಾಳದೇನು ದೀಪ ಇಡ್ತೀರಾ ಆ ದೀಪಗಳನ್ನು ಇಟ್ಟು ಅದರ ಜೊತೆಯಲ್ಲಿ 5 ಮಣ್ಣಿನ ದೀಪಗಳಿಗೆ 2 ಹೂ ಬತ್ತಿ ಸ್ವಲ್ಪ ತುಪ್ಪ ಹಾಕ್ಕೊಳ್ಳಿ. 7 ದೀಪಗಳನ್ನು ನೀವು ತುಪ್ಪದಲ್ಲೇ ಹಚ್ಕೊಂಡ್ರೆ ಒಳ್ಳೆಯದು. ಇಲ್ಲ ನಮಗೆ ಶಕ್ತಿ ಇಲ್ಲ ಅನ್ನುವಂಥವರು 2 ದೀಪಗಳಿಗೆ, ಬೆಳ್ಳಿ ಅಥವಾ ಹಿತ್ತಾಳೆ ದೀಪಗಳಿಗೆ ತುಪ್ಪ ಹಾಕ್ಕೊಂಡು
ಇನ್ನು ಮಿಕ್ಕದಂತಹ ದೀಪಗಳಿಗೆ ನೀವು 5 ತರಹದ ಮಿಕ್ಸ್ ಎಣ್ಣೆಯನ್ನು ಬಳಸ್ಕೊಂಡು ದೀಪ ಹಚ್ಕೊಳ್ಳಿ. ರಾಯರ ಮುಂದೆ ಈ ಎಣ್ಣೆಯಲ್ಲಿ ದೀಪ ಹಚ್ಚೋದು ಕೂಡ ಶ್ರೇಷ್ಠ. ಇನ್ನು ಪೂಜೆ ವಿಧಾನ, ಮೊದಲು ನೀವೇನು ಮಾಡಬೇಕು, ತುಳಸಿ ಗಿಡದ ಪೂಜೆಯನ್ನು ಮಾಡ್ಕೋಬೇಕು. ತುಳಸಿ ಪೂಜೆಗೆ ನೀವು ಎಷ್ಟು ಪ್ರಾಧಾನ್ಯತೆಯನ್ನು ಕೊಡ್ತೀರಾ ಅಷ್ಟು ನಿಮ್ಮ ಮನೆಯ ದಾರಿದ್ರ್ಯ ಕಳೆದು ಹೋಗುತ್ತೆ. ತುಳಸಿ ಪೂಜೆ ಅಂತ ಹೇಳಿ ಬಂದಾಗ ನಾವು ಗುರುವಾರ ಮಾತ್ರ ತುಳಸಿ ಪೂಜೆಯನ್ನು ರಾಯರ ಪೂಜೆಗೆ ಅಂತ ಹೇಳಿ ಸೀಮಿತ ಮಾಡ್ಕೋಬಾರ್ದು. ಪ್ರತಿನಿತ್ಯ ನೀವು ತುಳಸಿ ಪೂಜೆಯನ್ನು ಸರಿಯಾದ ರೀತಿಯಲ್ಲಿ ನಿರ್ವಹಣೆ ಮಾಡ್ತಾ ಹೋದರೆ ನಿಮಗೆ ತಿಳಿಯದ ಹಾಗೆ ನಿಮ್ಮ ಮನೆಯ ಎಷ್ಟೋ ಕಷ್ಟಗಳು ಕಡಿಮೆ ಆಗೋಗುತ್ತೆ. ಗುರುವಾರನೇ ಇರಬಹುದು ಅಥವಾ ಪ್ರತಿನಿತ್ಯನೇ ಇರಬಹುದು. ಹೇಗೆ ಪೂಜೆ ಮಾಡುವಂತಹದ್ದು ಸರಳವಾಗಿ, ನೀವು ಮೊದಲು ಸ್ವಲ್ಪ ಮಡಿ ನೀರನ್ನು, ಒಂದು ಗ್ಲಾಸ್ ನೀರನ್ನು ತುಳಸಿ ಗಿಡಕ್ಕೆ ಹಾಕಿ, ಅರಿಶಿನ ಕುಂಕುಮ ಸ್ವಲ್ಪ ಅಕ್ಷತೆ ಹಾಕಿ. ಏಕಾದಶಿ ದಿವಸ ತುಳಸಿ ಗಿಡಕ್ಕೆ ನೀರನ್ನು ಹಾಕ್ಲಿಕ್ಕೆ ಹೋಗಬೇಡಿ. ಉಳಿದಂತೆ ನೀರನ್ನು ಹಾಕಿ ಅರಿಶಿನ ಕುಂಕುಮ ಅಕ್ಷತೆ ಇಟ್ಟು, ಒಂದು ಹೂವನ್ನು ಇಟ್ಟು, 1 ಅಥವಾ 2 ದೀಪವನ್ನು ತುಳಸಿ ಗಿಡದ ಮುಂದೆ ಪ್ರತಿನಿತ್ಯ, ಹಾಗೆ ಗುರುವಾರನೂ ಕೂಡ ಇದೇ ಪ್ರೊಸೀಜರಲ್ಲಿ ಪೂಜೆ ಮಾಡುವಂತಹದ್ದನ್ನು ಅಭ್ಯಾಸ ಮಾಡಿಕೊಳ್ಳಿ. ಇದನ್ನು ಮುಗಿಸ್ಕೊಂಡು ಬನ್ನಿ. ನಿಮ್ಮ ಕುಲದೇವರ ಸ್ಮರಣೆಯನ್ನು ಮಾಡಿಕೊಂಡು ದೇವರ ಮನೆಯಲ್ಲಿ 2 ದೀಪ ಹಚ್ಚಿ, ರಾಯರ ಪೂಜೆ ಅಂತ ಹೇಳಿ ಬಂದಾಗ ರಾಯರೇ ಆರಾಧಿಸುವಂತಹ ಶ್ರೀಮನ್ನಾರಾಯಣನ ಪೂಜೆಯನ್ನು ನಾವು ಮಾಡ್ದಲೇ ರಾಯರ ಪೂಜೆಯನ್ನು ಮಾಡಿದ್ರೆ ನಮಗೆ ಫಲಗಳು ಕಡಿಮೆ. ಹೀಗಾಗಿ ಶ್ರೀಮನ್ನಾರಾಯಣನಿಗೂ ಕೂಡ ಗಂಧ, ಅರಿಶಿಣ, ಕುಂಕುಮ, ತುಳಸಿ ಹೂವು ಅರ್ಪಣೆ ಮಾಡಿ 1 ಮಣ್ಣಿನ ದೀಪದಲ್ಲಿ ತುಪ್ಪವನ್ನು ಹಾಕ್ಕೊಂಡು ಹಚ್ಕೊಳ್ಳಿ. ರಾಯರ ಮುಂದೆ ಇಟ್ಟಂತಹ 7 ದೀಪಗಳನ್ನು ಒಂದೇ ಸಾರ್ತಿ ಊದ್ಗಡ್ಡೆಯಿಂದಾನೋ ಇಲ್ಲ ಬತ್ತಿಯಿಂದಾನೋ ಹಚ್ಕೊಳ್ಳಿ. ಇದಾದ ಮೇಲೆ ಬಲಗೈಯಲ್ಲಿ ಸ್ವಲ್ಪ ತುಳಸಿ ಅಕ್ಷತೆ ಹಿಡಿದು ಸಂಕಲ್ಪವನ್ನು ಮಾಡಿಕೊಂಡು ಊದ್ಗಡ್ಡಿಯಿಂದ ಧೂಪವನ್ನು ತೋರಿಸಿ, ಇದಾದ ಮೇಲೆ ಸ್ತೋತ್ರಗಳನ್ನು ಹೇಳ್ಕೊಳ್ಳುವಂತಹದ್ದು. ವಿಷ್ಣುವಿನ ಅಷ್ಟೋತ್ತರವನ್ನೇ ಮೊದಲು ಹೇಳ್ಕೋಬೇಕು. ಅದಾದಮೇಲೆ ರಾಯರ ಅಷ್ಟೋತ್ತರ, ರಾಯರ ಅಕ್ಷರಮಾಲಿಕಾ ಸ್ತೋತ್ರ, ಇಲ್ಲಾಂದರೆ ಸಾಲ ಬಾಧೆಯಿಂದ ನರಳುತ್ತಾ ಇದ್ದರೆ ರಾಯರ ಋಣ ಪರಿಹಾರ ಸ್ತೋತ್ರ, ರಾಯರ ಗಾಯತ್ರಿ ಮಂತ್ರ, ಇವೆಲ್ಲವೂ ಕೂಡ ನಿಮ್ಮ ಅನುಕೂಲ ಸಮಯವನ್ನು ನೋಡಿಕೊಂಡು ನಿಮಗೆ ಎಷ್ಟು ಸಾರ್ತಿ ಆದಷ್ಟು 21 ಇಲ್ಲ 48 ಬಾರಿ ರಾಯರ ಗಾಯತ್ರಿ ಮಂತ್ರವನ್ನು ಪಾರಾಯಣ ಮಾಡುವಂತಹದ್ದು ಕೂಡ ಬಹಳ ಒಳ್ಳೆಯ ಫಲಗಳನ್ನು ನಿಮಗೆ ತಂದುಕೊಡುತ್ತೆ. ಸ್ತೋತ್ರ ಸೇವೆ ಎಲ್ಲ ಆದಮೇಲೆ 2 ತುಪ್ಪದ ಬತ್ತಿಯಿಂದ ಆರತಿಯನ್ನು ಮಾಡಿ. ಇತ್ತೀಚೆಗೆ ನಾವು ಸೋಷಿಯಲ್ ಮೀಡಿಯಾಗಳಲ್ಲಿ ನೋಡಿದಾಗ ಈ ಪಂಚಾರತಿ ಅಂದರೆ 5 ಬತ್ತಿಗಳನ್ನ ಇಟ್ಟು ಆರತಿ ಮಾಡುವಂತಹದ್ದು, ರಾಯರಿಗೆ ಮನಸ್ಸೋ ಇಚ್ಛೆ ಪೂಜೆ ಮಾಡುವಂತಹದ್ದನ್ನೆಲ್ಲ ತೋರಿಸ್ತಾರೆ. ತಿಳಿದಲೆ ಯಾವುದನ್ನು ಮಾಡಲಿಕ್ಕೆ ಹೋಗಬೇಡಿ. 2 ತುಪ್ಪದ ಬತ್ತಿಯಿಂದ ಆರತಿ ಮಾಡಾದಮೇಲೆ ರಾಯರಿಗೆ ನೈವೇದ್ಯ ಇಡಬೇಕು. ನೈವೇದ್ಯ ಇಟ್ಟಾದ ಮೇಲೇ ನಾವು ಪಂಚಾರತಿ ಮಾಡಲಿಕ್ಕೆ ಬರೋವಂತಹದ್ದು. ಈ ವಾರ ನೈವೇದ್ಯ ಅಂತ ಹೇಳಿ ಬಂದಾಗ ರಾಯರಿಗೆ ಸ್ವಲ್ಪ ಏನಾದರೂ ಹಣ್ಣುಗಳನ್ನ ಇಡಿ. ಹಣ್ಣುಗಳನ್ನ ಇಟ್ಬಿಟ್ಟು ಸ್ವಲ್ಪ ಡ್ರೈ ಫ್ರೂಟ್ಸನ್ನು ಇಟ್ಟು ಆದಷ್ಟು ಸಜ್ಜಿಗೆ ಮಾಡಿ ಇಡೀ ವಾರ ಶುಭವಿದೆ. ಸಜ್ಜಿಗೆಯನ್ನು ಇಟ್ಟು ರಾಯರಿಗೆ ಪಂಚಾರತಿಯನ್ನು ಮಾಡಿಬಿಟ್ಟು ಮಹಾಮಂಗಳಾರತಿಯನ್ನು ಮುಗಿಸ್ಕೊಳ್ಳಿ. ಕರ್ಪೂರದಿಂದ ಆರತಿ ಮಾಡಬಹುದು. ರಾಯರಿಗೆ ಮಹಾಮಂಗಳಾರತಿ ಮಾಡಿ ರಾಯರಿಗೆ ಒಂದು ಸ್ವಲ್ಪ ಹೂವು ಅಕ್ಷತೆ ತಗೊಂಡು ಅವ್ರ ಪಾದಕ್ಕೆ ಹಾಕಿ ನೀವು ನಮಸ್ಕಾರವನ್ನು ಮಾಡ್ಕೋಬಹುದು. ಇಲ್ಲಿಗೆ ನಿಮ್ಮ ಈ ವಾರದ ರಾಯರ ಪೂಜೆ ಮುಕ್ತಾಯವಾಗುತ್ತೆ. ಇನ್ನು ಸಂಜೆ 5:15 5:15 ಒಳಗಡೆ ಮತ್ತೆ ನೀವು ದೀಪವನ್ನು ಹಚ್ಕೊಳ್ಳುವಂತಹದ್ದನ್ನು ಮಾಡಿ. ಸಂಜೆ ಏನು ಮತ್ತೆ ಮಣ್ಣಿನ ದೀಪಗಳನ್ನು ಹಚ್ಕೊಳ್ಳುವಂತಹದ್ದೇನು ಬೇಡ. ಆದಷ್ಟು ಹತ್ತಿರ ಇದ್ದರೆ ರಾಯರ ಮಠಕ್ಕೆ ಹೋಗಿ ರಾಯರ ದರ್ಶನವನ್ನು ಪಡೆದುಕೊಳ್ಳಿ. ಮತ್ತು ಇನ್ನೊಂದು ಏನಂತಂದರೆ, ಆದಷ್ಟು ನೀವು ಗುರುವಾರ ನೈಟ್ ಒಂದು 7:45 8 ಗಂಟೆಗೆ ರಾಯರಿಗೆ ಏನು ಹೂಗಳನ್ನು ಹಾಕಿರ್ತೀರ ಸಂಪೂರ್ಣವಾಗಿ ಅದನ್ನು ತೆಗೆದುಬಿಡಿ. ಅಂದರೆ ಬೆಳಗ್ಗೆ ಏನು ಅಲಂಕಾರ ಮಾಡಿರ್ತೀವಲ್ವ ಆ ಸಂಪೂರ್ಣ ಅಲಂಕಾರವನ್ನು ಗುರುವಾರ ರಾತ್ರಿ ಒಂದು 8 ಕಾಲಷ್ಟರಲ್ಲಿ ಆ ಹೂವು ಎಲ್ಲ ತೆಗೆದುಬಿಟ್ಟು ದೇವ್ರ ಮನೆಯಲ್ಲಿ ಎಲ್ಲಾದರೂ ಒಂದು ಮೂಲೆಯಲ್ಲಿ ಇಟ್ಕೊಳ್ಳಿ, ಒಂದು ಕವರ್ಗೆ ಹಾಕಿ. ಅಷ್ಟೊತ್ತಲ್ಲಿ ಕಸ ಹೊರಗಡೆ ಹಾಕಲಿಕ್ಕೆ ಹೋಗಬಾರ್ದು. ಇದಿಷ್ಟು ಕೂಡ ಈ ಗುರುವಾರದ ಪೂಜೆಯ ಬಗ್ಗೆ ಮಾಹಿತಿ ನಿಮಗಾಗಿ. ಎಲ್ರಿಗೂ ಕೂಡ ರಾಯರು ಒಳ್ಳೇದು ಮಾಡಲಿ. ನಮಸ್ಕಾರ.